ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಒಂದು ಏನಂದರೆ, ನಾನು ರೀಸೆಂಟಾಗಿ ಹೀಗೆ ಸ್ಕ್ರಾಲ್ ಮಾಡುವಾಗ ಸ್ಮಿಟನ್ ಆ್ಯಪ್ ಬಗ್ಗೆ ನೋಡಿದೆ. ಈಗ ಆಲ್ರೆಡಿ ತುಂಬ ಜನ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದಾರೆ. ನಾನು ಸ್ಮಿಟನಲ್ಲಿ ಏನಾದರೂ ತೊಗೋಬೇಕು ಅಂತ ಅನ್ನಿಸ್ತು, ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಮಿಟನ್ ಆ್ಯಪಲ್ಲಿ ಜಸ್ಟ್ 289 ರುಪೀಸಿಗೆ ನಾವು 8 ಕ್ರೆಡಿಟ್ ಪಾಯಿಂಟ್ಸ್ ಥ್ರೂ ಏನಾದರೂ ತೊಗೋಬಹುದು ಅಂತ. ಸೊ ನನಗೆ 8 ಪಾಯಿಂಟ್ಸ್ ಸಿಕ್ಕಿತ್ತು. ಹೊಸದಾಗಿ ನಾನು ಡೌನ್ಲೋಡ್ ಮಾಡಿದ್ರಿಂದ ಜಸ್ಟ್ 4 ಎಕ್ಸ್ಟ್ರಾ ಪಾಯಿಂಟ್ಸ್ ಏನೋ ಸಿಕ್ಕಿತ್ತು. ಹಾಗಾಗಿ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದೆ. ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಭಯ ಆಗುತ್ತೆ, ಯಾಕಂದರೆ ನಾವು ಹೇಗೆ ತೊಗೊಳ್ಳೋದು, ಹೇಗೆ ನಂಬೋದು, ಮತ್ತು ಟ್ರಯಲ್ ಏನು ಎತ್ತ ಅಂತ. ಸೊ ದೀಸ್ ಆರ್ ಆಲ್ ಟ್ರಯಲ್ ಪ್ರಾಡಕ್ಟ್ಸ್. ನಾವು ಟ್ರೈ ಮಾಡ್ಬೋದು, ನಮಗೆ ಸೆಟ್ ಆಗಿಲ್ಲ ಅಂದರೆ ಬಿಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ನನಗೇನಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಆ್ಯಂಡ್ ಯಾವ ಪ್ರಾಡಕ್ಟ್ಸ್ಗಳನ್ನ ನಾನು ಇವಾಗ ರಿವ್ಯೂ ಮಾಡ್ತೀನಿ ಅನ್ನೋಕ್ಕೆ ಮುಂಚೆ ಇಲ್ಲಿ ನನ್ನ ಹತ್ರ ಸ್ಮಿಟನ್ ಬಾಕ್ಸ್ ಬಂದಿದೆ. ನಾನು ಈ ಬಾಕ್ಸ್ ಬಂದಾಗ ಬೆಂಗಳೂರಲ್ಲಿದೆ. ವಾಪಸ್ ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಸರ್ಪ್ರೈಸಿಂಗ್ಲಿ ಬಾಕ್ಸ್ನ ಓಪನ್ ಮಾಡಿಬಿಡ್ತಾರೆ. ಏನು ಅಂತ ಕ್ಯೂರಿಯಾಸಿಟಿಗೆ, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹೆಣ್ಮಕ್ಳಿಗೆ. ಸೊ ಅವ್ರು ಓಪನ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನನಗೆ ಬಂದಂಥ ಪಾಯಿಂಟ್ಸ್ ಯಾವ್ಯಾವ ಎಷ್ಟೆಷ್ಟು ಪಾಯಿಂಟ್ಸ್ಗೆ ಏನೇನು ಬಂತು ಅಂತ ಹೇಳಿಬಿಟ್ಟು ನನಗೆ ಟೋಟಲ್ ಇದ್ದಿದ್ದು ಪಾಯಿಂಟ್ಸು. ನನಗೆ ಫಸ್ಟು ಫೇಸಿಗೆ ಬೇಕಾಗಿದ್ದು ಸೀರಮ್. ಅಟ್ ಪ್ರೆಸೆಂಟ್ ನಂದು ಅಂದರೆ ಲೈಫ್ ಸ್ಟೈಲ್ ಹೇಗಿದೆ ಅಂತ ಅಂದರೆ, ಪ್ರಮೋಷನ್ಸ್ ಇರುತ್ತೆ ಅಥವಾ ಆ್ಯಂಕರಿಂಗ್ ಇರುತ್ತೆ, ಇನ್ನೇನೋ ಫಂಕ್ಷನ್ ಇರುತ್ತೆ, ಎಲ್ಲ ಕಡೆಗೂ ನಾನು ಹೋಗುವಾಗ ನಾನು ಎವ್ರಿ ಡೇ ಮೇಕಪ್ ಹಾಕೋಕ್ಕಾಗಲ್ಲ. ಆ್ಯಂಡ್ ಮೇಕಪ್ ಅಂತ ಬಂದಾಗ ನನ್ನ ಸ್ಕಿನ್ ಪೋರ್ಸ್ ಆಗಿರ್ಬೋದು, ಓಪನ್ ಪೋರ್ಸ್ ಅದೆಲ್ಲ ಕವರ್ ಮಾಡಬೇಕು. ಮತ್ತು ನನ್ನ ಸ್ಕಿನ್ ತುಂಬ ಬ್ರೈಟಾಗಿ ಕಾಣಿಸ್ಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ಮತ್ತು ವಿತೌಟ್ ಮೇಕಪ್ ಕೂಡ ನಾನು ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ಎಲ್ಲ ಇರುತ್ತೆ. ಅಟ್ ಪ್ರೆಸೆಂಟ್ ನಾವು ನಮ್ಮನ್ನು ಜಾಸ್ತಿ ಹೊರಗಡೆಗೆ ಎಕ್ಸ್ಪೋಸ್ ಮಾಡೋದ್ರಿಂದ ನಮ್ಮ ಫೇಸ್, ಕೈ, ಕಾಲು ಎಲ್ಲನೂ ನಮಗೆ ಇದರ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ನನಗೆ ಫಸ್ಟು ನಾನು ತುಂಬ ಅರ್ಜ್ ಇದ್ದಿದ್ದು ಸೀರಮ್ ತೊಗೋಬೇಕು ಅಂತ. ಯಾವ ಸೀರಮ್ ಪರ್ಚೇಸ್ ಮಾಡೋದು ಹೇಗೆ ಅಂತ. ಸೊ ನಾನು ಸ್ಮಿಟನಲ್ಲಿ ನೋಡಿದಾಗ ಪಿಲ್ಗ್ರಿಮ್ ಅವ್ರದ್ದು ಸೀರಮ್ ನನಗೆ ಸಿಕ್ತು. ಆ್ಯಕ್ಚುಲಿ ನಾನು ತೊಗೊಳ್ಳುವಾಗ ಇಟ್ಸ್ ಅ ಡಿಸ್ಕವರ್ ಬ್ರೈಟ್ ಆ್ಯಂಡ್ ರೇಡಿಯಂಟ್ ಸ್ಕಿನ್ಗೋಸ್ಕರ ಇರೋದು. ಆ್ಯಂಡ್ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತೆ, ಸ್ಕಿನ್ನ ಬ್ರೈಟ್ ಮಾಡುತ್ತೆ, ಜೊತೆಗೆ ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಅಂತ. ಇದು ನನಗೆ ಆ್ಯಕ್ಚುಲಿ ಎರಡೂ ಒಟ್ಟಿಗೆ ಸಿಕ್ಕಿದ್ದು. ಸೊ ಒಟ್ಟಿಗೆ ನಾನು ಇದನ್ನು ತೊಗೊಂಡಿದ್ದು. ದಿಸ್ ಸೀರಮ್ ಹೈಡ್ರೇಷನ್ ಸೂಪರ್ ಸೀರಮ್, ಒಂದು ಆಲ್ಫಾ ಬುಟಿನ್ ಆ್ಯಂಡ್ ವಿಟಮಿನ್ ಸಿ ಬ್ರೈಟ್ನಿಂಗ್ ಸೀರಮ್ ವಿತ್ ಬ್ಲೂಬೆರ್ರಿ ಆ್ಯಂಡ್ ಅನದರ್ ಒನ್ ವಿತ್ ಕಿವಿ ಆ್ಯಂಡ್ ವಾಟರ್ಮೆಲನ್. ಸೊ ಈ ಎರಡೂ ಸೀರಮ್ಗಳನ್ನ ನಾನು ತೊಗೊಂಡೆ. ಆ್ಯಂಡ್ ನೋಡ್ಬೇಕು ಹೇಗಿದೆ ಅಂತ. ಸೊ ಓಪನ್ ಮಾಡಿಲ್ಲ, ನಿಮ್ಮ ಮುಂದೆ ಓಪನ್ ಮಾಡ್ತಾಯಿದ್ದೀನಿ. ಸೊ ದ ಬಾಟಲ್ ಸೇಸ್, ಇದು ಗಾಜಿನ ಬಾಟಲ್. ತುಂಬ ಅಂದರೆ ತುಂಬ ಸೇಫಾಗಿ ಡೆಲಿವರಿ ಮಾಡಿದ್ದಾರೆ. ಸೊ ಅವರ ಡೆಲಿವರಿ ಟ್ರಿಕ್ಸ್ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅದನ್ನು ನಾವು ಏನು ಪ್ಯಾಕ್ ಮಾಡ್ತೀವಿ, ಏನೇ ಒಂದು ಪ್ರಾಡಕ್ಟ್ ಆಗಿರಲಿ, ಅದ್ರದ್ದು ಪ್ಯಾಕಿಂಗ್ ಆಗಿರಲಿ, ಅದನ್ನು ಹೇಗೆ ನಮಗೆ ತಲುಪಿಸ್ತಾರೆ ಅನ್ನೋದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ದ ಸೀರಮ್. ಇದು ಜಾಸ್ತಿ ಇಲ್ಲ, ಬಿಕಾಸ್ ಇದೆಲ್ಲ ಏನು ಅಂದರೆ ಇದೆಲ್ಲ ಸ್ಯಾಂಪಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಅವ್ರು ನಮಗೆ ಜಾಸ್ತಿ ಕೊಡೋಲ್ಲ, ಸ್ವಲ್ಪ ಕೊಡ್ತಾರೆ. 10 ml 15 ml ಆ ಥರ ಇರುತ್ತೆ. ಸೊ ನನಗೆ ಇವಾಗ ಬ್ರೈಟ್ನಿಂಗ್ ಆ್ಯಂಟಿ ಏಜಿಂಗ್ ಸೀರಮ್ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಆ್ಯಂಡ್ ನೆಕ್ಸ್ಟ್ ಬಂದು ಆಕ್ವಾಲಾಗಿಕಾ ದ ಗ್ಲೋ ಪ್ಲಸ್ ಮಾಯ್ಶ್ಚರೈಸರ್. ಯೂಶ್ವಲಿ ನಾನು ಮಾಯ್ಶ್ಚರೈಸರ್ ಹಚ್ಚಲ್ಲ. ನಾನು ಲಾಸ್ಟ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ಜಸ್ಟು ಏನು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಐ ಆಮ್ ಜಸ್ಟ್ ಯೂಸಿಂಗ್ ಒಂದೇ ಒಂದು ಕ್ರೀಮ್ ಅಷ್ಟೇ ನಾನು ಯೂಸ್ ಮಾಡೋದು, ಅದು ಲ್ಯಾಕ್ಟೋಕಲಮೈನ್ ಅಂತ. ಸೊ ಫಸ್ಟ್ ಟೈಮ್ ನನಗೆ ಮಾಯ್ಶ್ಚರೈಸರ್ ಎಲ್ಲರೂ ರೆಕಮೆಂಡ್ ಮಾಡ್ತಾಯಿದ್ರು ಇವಾಗಿಂದು. ಮತ್ತು ಇವಾಗ ಬೇಸಿಗೆ ಕಾಲ ಬೇರೆ. ಆ್ಯಂಡ್ ನನಗಂತೂ ಸಿಕ್ಕಾಬಡೆ ಡಾರ್ಕ್ ಸರ್ಕಲ್ಸು. ನಾನು ಎಷ್ಟು ನಿದ್ದೆ ಮಾಡಿದ್ರು ಅಥವಾ ಒಂಚೂರು ಸ್ಟ್ರೆಸ್ ಆದರೂ ಅಥವಾ ಜಾಸ್ತಿ ಮೊಬೈಲ್ ನೋಡಿದ್ರು, ಲ್ಯಾಪ್ಟಾಪ್ ನೋಡಿದ್ರು, ನನಗೆ ಡಾರ್ಕ್ ಸರ್ಕಲ್ಸ್ ಎದ್ದು ಕಾಣ್ತಿರುತ್ತೆ. ಮತ್ತು ನನ್ನ ರಿಯಲ್ ಸ್ಕಿನ್ ಎಷ್ಟೇ ಚೆನ್ನಾಗಿದ್ರು, ಅದು ರಿಯಲ್ ಫೇಸ್ ಎಷ್ಟೇ ಚೆನ್ನಾಗಿದ್ರು, ನನಗೆ ಹಂಗೆ ಅನಿಸ್ತು ಐ ಹ್ಯಾವ್ ಟು ಯೂಸ್ ಮಾಯ್ಶ್ಚರೈಸರ್ ಅಂತ. ನಾನು ಇದು ಕೂಡ ನನಗೆ ಅಕ್ವಾಲಾಗಿಕಾ ಇಂದ ಮಾಯ್ಶ್ಚರೈಸರು ನಾನು ತೊಗೊಂಡಿದ್ದು ಪಾಯಿಂಟ್ಸ್ಗೆ. ಸೊ ನನಗೆ ಇಲ್ಲಿ ಅಲ್ಲಿಗೆ 3 ಪ್ರಾಡಕ್ಟ್ಸ್ ಬಂದಂಗಾಯಿತು, 289. ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ಸೊ ಐ ಹ್ಯಾವ್ ಟು ಯೂಸ್ ದಿಸ್. ಮತ್ತು ಇದು ಆ್ಯಕ್ಚುಲಿ ನಾನು ಫಾರ್ಗೆಟ್ ಟು ಟೆಲ್ ದಿಸ್, ಇದರದ್ದು ಪೂರ ನನಗೆ ಪ್ಯಾಕಿಂಗ್ ಫುಲ್ ಜಲಿ ಇದೆ. ಮಾಯ್ಶ್ಚರೈಸರ್ ಆ್ಯಂಡ್ ಸ್ಮೆಲ್ ಆಲ್ಸೋ ಸಖತ್ತಾಗಿದೆ. ಸ್ಮೆಲ್ ಐ ಲವ್ಡ್ ಇಟ್. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ವೆರಿ ಫನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ, ನಾನು ಯಾವಾಗಲೂ ಯೂಸ್ ಮಾಡಿಲ್ಲ ಅಂತ. ಆ್ಯಂಡ್ ಫಸ್ಟ್ ಟೈಮ್ ನನಗೆ ಯಾಕೋ ಒಂದು ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು, ಮತ್ತು ನಾನು ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ, ಜಲಿ ಥರನೇ ನನಗಿಷ್ಟ. ಆ್ಯಂಡ್ ದಿಸ್ ಟೈಮ್ ಐ ಟುಕ್ ಒಂದು ಜಸ್ಟ್ ಹರ್ಬ್ಸ್
ಜಸ್ಟ್ ಅರ್ಬ್ಸ್ ಅವ್ರದ್ದು ನನಗೆ ಸ್ಮಿಟನಲ್ಲೇ ಸಿಕ್ಕಿದ್ದು. ಆ್ಯಂಡ್ ಪ್ಯಾಕಿಂಗ್ ನೋಡಿ ಸಖತ್ತಾಗಿದೆ. ಆ್ಯಂಡ್ ದಸ್ ಪ್ಯಾಕಿಂಗ್ ಸೋ ಗುಡ್ ಆ್ಯಂಡ್ ದಟ್ ಕಲರ್ ವಾವ್ ಸಖತ್ತಾಗಿದೆ. ಸೊ ಇದನ್ನು ನಾನು ಆರ್ಡ್ರ್ ಮಾಡಿದೆ. ನನಗೆ ಶೇಡ್ ಬಂದು ವಿಕ್ಟ್ ವೈಲೆಟ್ ಶೇಡ್ನ ನಾನು ಮಾಡಿದ್ದು. ನಂಗೆ ಪಿಂಕ್ ಬೇಕಿತ್ತು, ಬಟ್ ಒಂದು ಸತಿ ಟ್ರೈ ಮಾಡೋಣ ಅಂತ. ನಿಮ್ಗೆ ಮೋಸ್ಟ್ಲಿ ಗರ್ಲ್ಸ್ ಎಲ್ಲರಿಗೂ ಇಷ್ಟ ಆಗ್ಬೋದು, ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ನೋಡೋಣ, ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು. ನೋಡೋಣ ಅಂತ. ಆ್ಯಂಡ್ ಐ ಆಮ್ ನಾಟ್ ಅ ಲಿಪ್ಸ್ಟಿಕ್ ಪರ್ಸನ್. ಸ್ಟಿಲ್ ನನ್ನ ತಂಗಿನೂ ಇರೋದ್ರಿಂದ ಮೇ ಬಿ ಯೂಸ್ಫುಲ್ ಆಗಬಹುದು ಅಂತ ಇದನ್ನು ಹಾಕಿದ್ದೆ. ಓಕೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಮ್ಮಮ್ಮ ಆಲ್ರೆಡಿ ತುಂಬ ಕ್ಯೂರಿಯಾಸಿಟಿಲಿ ಬಾಕ್ಸ್ ಓಪನ್ ಮಾಡಿದ್ರಿಂದ ನನಗೆ ಒಂದಷ್ಟು ಪ್ರಾಡಕ್ಟ್ಸ್ಗಳು ಮಿಸ್ ಆಗಿದೆ. ಅದರಲ್ಲಿ ಫ್ರೀಯಾಗಿ ಸಿಕ್ಕಿರೋ ಪ್ರಾಡಕ್ಟ್ಸು. ಬಟ್ ನಾನು ಆರ್ಡರ್ ಮಾಡಿದ್ದು ಇಷ್ಟು 4. ಆ್ಯಂಡ್ ದಿಸ್ ಪ್ರಾಡಕ್ಟ್ಸ್ ಆರ್ ಸೋ ಗುಡ್. ಆ್ಯಂಡ್ ಇಲ್ಲಿದೆ. ನಮ್ಮಮ್ಮ ಆಲ್ರೆಡಿ ಅರ್ಜೆಂಟಲ್ಲಿ ಎಲ್ಲನೂ ಎತ್ತಿಕ್ಕಿರೋದ್ರಿಂದ ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ಪ್ರಾಡಕ್ಟ್ಸ್ ಇರೋದು. ಸೊ ದಿಸ್ ಇಸ್ ಮೈ ಸ್ಮಿಟನ್ ಅನ್ಲಾಕಿಂಗ್ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗ್ ನೋಡೋಣ, ಬಿಕಾಸ್ ನಾನು ಇವಾಗ ಹೊರಡ್ತಿದ್ದೀನಿ. ಆ್ಯಂಡ್ ನಮ್ಮ ಊರಲ್ಲಿ ಹಬ್ಬ ನಡೀತಾ ಇದೆ. ಅದಕ್ಕೂ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಏನಾದರೂ ಮಾತಾಡೋಣ ಅಂತ ಕ್ವೆಶನ್ಸ್ ಕೇಳಿದ್ದೀನಿ. ಆ ಎಲ್ಲ ಕ್ವೆಶನ್ಸ್ಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ನೀವೇನೇನೆಲ್ಲ ಕ್ವೆಶನ್ಸ್ ಕೇಳಿದ್ದೀರಾ, ಏನೇನೆಲ್ಲ ಕಮೆಂಟ್ ಮಾಡಿದ್ದೀರಾ, ವಿತ್ ಯುವರ್ ನೇಮ್ಸ್ ಹಾಕ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಲೆಟ್ ಮೀ ಥಿಂಕ್. ಆಮೇಲೆ ನಿಮ್ಮೆಲ್ಲ ಪ್ರಶ್ನೆಗೂ ನೆಕ್ಸ್ಟ್ ವ್ಲಾಗಲ್ಲಿ ಉತ್ತರ ಕೊಡ್ತೀನಿ. ಸೊ ಕೀಪ್ ವಾಚಿಂಗ್ ಚಂದನ ವೆಂಕಟೇಶ್ ವ್ಲಾಗ್ಸ್. ಬಾಯ್ ಬಾಯ್.